ಚಿಕನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ರೈಸ್ ಮಾಡಲಿಕ್ಕಿದು ಸ್ವಲ್ಪ ಉಪ್ಪು ಖಾರ ಹಾಕಿ ಡ್ರೈ ಮಾಡಿ ಇಟ್ಕೊಂಡಿರೋದು. ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಗೆಡ್ಡೆ ಅಷ್ಟು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅರ್ಧ kg ಚಿಕನ್ನಿಗೆ. ಇದು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ರೈಸ್ ಚೆನ್ನಾಗಿರುತ್ತೆ ಇದು. ಯಾವಾಗಲೂ ಬಿರಿಯಾನಿ ಎಲ್ಲ ತಿಂತಾ ಇರ್ತೀವಲ್ಲ, ಒಂದು ಸಲ ಹಿಂಗೆ ರೈಸ್ ಮಾಡ್ಕೊಳ್ಳೋದು. ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ 1-2 ಮೊಟ್ಟೆ ಹೊಡೆದಾಕ್ತಾ ಇದ್ದೀನಿ. ಬರೀ ಚಿಕನ್ ಆದರೆ ಅದು ರೈಸಿಗೆಲ್ಲ ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ಮೊಟ್ಟೆ ಹೊಡೆದಾಗ ತಿನ್ನಬೇಕಾದ್ರೆ ರೈಸ್ ಜೊತೆ ಮೊಟ್ಟೆ ಸಿಕ್ಕರೆ ಚೆನ್ನಾಗಿರುತ್ತೆ. ಹಾಗಾಗಿ 2 ಮೊಟ್ಟೆ ಹಾಕ್ತಾ ಇದ್ದೀನಿ. ಚಿಕನ್ನು ಮೊಟ್ಟೆ ಫ್ರೈಡ್ ರೈಸ್. ನೋಡಿ ಇವಾಗ ಇಷ್ಟ ಆಗಿದೆ. ನೋಡಿ ಮೊಟ್ಟೆ ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆದಮೇಲೆ ನಾವು ಮನೇಲಿ ಮಾಡಿರೋ ಅಂಥ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟು ಮನೇಲಿ ರೆಡಿ ಮಾಡ್ಕೊಂಡಿರೋ ಅಂಥದ್ದು, ಹೊರಗಡೆದು ಯಾವುದೂ ಹಾಕಿಲ್ಲ. ನೋಡಿ ಇವಾಗ ಇಷ್ಟೆಲ್ಲ ಫ್ರೈ ಆಗಿದೆ. ಎಲ್ಲ ಮಸಾಲ ಮೊಟ್ಟೆ ಎಲ್ಲ ಫ್ರೈ ಆಗಿದೆ. ನೋಡಿ ಚಿಕನ್ ಹಾಕ್ತಾ ಇದ್ದೀನಿ. ಇದನ್ನು ಗೊಜ್ಜು ರೆಡಿ ಮಾಡಿಕೊಂಡು ರೈಸ್ ಕಲಸೋ ಅಂಥದ್ದು ಇದು ಫ್ರೈಡ್ ರೈಸು. ಸ್ವಲ್ಪ ಚಿಲ್ಲಿ ಸಾಸ್ ಹಾಕೋಣ. ಫ್ರೈಡ್ ರೈಸ್ ಅಂತ ಫ್ಲೇವರ್ ಸಿಗುತ್ತೆ, ಅದಕ್ಕೆ ಚಿಲ್ಲಿ ಸಾಸ್ ಸ್ವಲ್ಪ ಹಾಕಿದ್ದೀನಿ. ಟೇಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ, ಫ್ರೈಡ್ ರೈಸಿನ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫೈನಲಿ ಇದು ರೆಡಿ ಆಯಿತು. ಇವಾಗ ರೈಸ್ ಹಾಕಿ ಕಲಸೋದು. ಫ್ರೈಡ್ ರೈಸ್ ಮಾಡಿಟ್ಕೊಂಡಿದ್ದೀವಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬಿಸಿ ಬಿಸಿ ಇದಕ್ಕೆ ಅನ್ನನೂ ಹಾಕಿದ್ರೆ ಅದು ಮೆತ್ತ ಮೆತ್ತ ಆಗಿಬಿಡುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ರೈಸ್ ಹಾಕೋಣ. ವೈಟ್ ರೈಸು ಉದುರುದಾಗಿ ಬರಬೇಕು ಅಂದರೆ, ಈ ಥರ ಅಗಲ ಉದುರುದ್ರಾಗಿ ಬರಬೇಕಂದ್ರೆ ರೈಸ್ ಮಾಡಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಹಾಕಿ ಈ ಥರ ಕಲಸಿದ್ರೆ ಬಿಡಿಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಉದುರುದ್ರ ಚೆನ್ನಾಗಿ ಬರುತ್ತೆ, ಬಿಡಿಬಿಡಿಯಾಗಿ. ನೋಡಿ ಬಾಸುಮತಿ ರೈಸ್ ಥರ ಇದೆ, ಬಟ್ ಇದು ಬಾಸುಮತಿ ರೈಸ್ ಅಲ್ಲ, ಜೀರಾ ರೈಸ್.
ನೋಡಿ ಫೈನಲಿ ಎಗ್ಗು ಚಿಕನ್ನು ಫ್ರೈಡ್ ರೈಸ್ ರೆಡಿ. ಎಗ್ ಚಿಕನ್ ಫ್ರೈಡ್ ರೈಸ್ ರೆಡಿ.